MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಖಂಡಿಸಿ ರಾಯಚೂರಿನಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನೇತಾಜಿ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಮೇಣದ ಬತ್ತಿ ಬೆಳಗಿಸಿ ಮೊಬೈಲ್ ಟಾರ್ಚ್ ಹಿಡಿದು ಶ್ರದ್ಧಾಂಜಲಿ ಅರ್ಪಿಸಿದ್ರು. ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್, ಮಠಾಧೀಶರು, ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಮಹಿಳೆಯರು ಭಾಗಿಯಾಗಿದ್ರು. ಕೋಲಾರದ ನೂರ್ ನಗರದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸೋಫಾ ಗೋದಾಮು ಹೊತ್ತಿ ಉರಿದಿದೆ. ಮೊಹಮ್ಮದ್ ಸರ್ದಾರ್ ಎನ್ನುವವರಿಗೆ ಸೇರಿದ ಗೋದಾಮಿನಲ್ಲಿ ಇದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಾರದ ಹಿನ್ನೆಲೆ ಟ್ಯಾಂಕರ್ ಮೂಲಕ ನೀರು ಹಾಕಿ ಸ್ಥಳೀಯರು ಬೆಂಕಿ ನಂದಿಸಿದ್ದಾರೆ. ತುಮಕೂರು ನಗರದಲ್ಲಿ ಗಾಳಿ ಸಹಿತ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಹಲವು ವಾಹನಗಳು ಜಖಮ್ಮಾಗಿವೆ. ಮರಗಳು ಮುರಿದು ಬಿದ್ದು ಕಾರುಗಳು ಸೇರಿದಂತೆ ಹಲವು ದ್ವಿಚಕ್ರ ವಾಹನಗಳು ಜಖಮ್ಮಾಗಿವೆ. ಪಾರ್ಕಿಂಗ್ನಲ್ಲಿ ನಿಂತಿದ್ದ ಖಾಸಗಿ ಆಂಬ್ಯುಲೆನ್ಸ್ಗಳಿಗೂ ಹಾನಿಯಾಗಿದೆ. ಆರ್ಯಭಾರತಿ ಪ್ರೌಢಶಾಲೆಯ ಆವರಣ ಸಂಪೂರ್ಣ ಜಲಾವೃತವಾಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ರನ್ನ ನಗರಾಭಿವೃದ್ಧಿ ಇಲಾಖೆಯ ಎಸಿಎಸ್ ಆಗಿ ವರ್ಗಾವಣೆ ಮಾಡಲಾಗಿದೆ. ಬಿಬಿಎಂಪಿ ಆಡಳಿತಾಧಿಕಾರಿ ಮತ್ತು ಗೃಹ ಇಲಾಖೆಯ ಎಸಿಎಸ್ ಹುದ್ದೆ ಹೊಣೆಯನ್ನ ತುಷಾರ್ ಗಿರಿನಾಥ್ಗೆ ನೀಡಲಾಗಿದೆ. ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಮಹೇಶ್ವರ ರಾವ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರ ಹುದ್ದೆ ಹೆಚ್ಚುವರಿ ಹೊಣೆ ನೀಡಲಾಗಿದೆ. ವೈಟಾಪಿಂಗ್ ಕಾಮಗಾರಿ ಆರಂಭಿಸದ ಗುತ್ತಿಗೆದಾರರಿಗೆ ದಂಡಾಸ್ತ್ರ ಪ್ರಯೋಗಿಸಲಾಗಿದೆ. ಜೆಎಂಸಿ ಹಾಗೂ ಓಸಿಎನ್ ಎಂಬ 2 ಕಂಪನಿಗಳಿಗೆ ಬಿಬಿಎಂಪಿ ಕಮಿಷನರ್ ತಲಾ 5 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ. ಬಿಬಿಎಂಪಿ ದಕ್ಷಿಣ ಪಶ್ಚಿಮ ವಲಯದಲ್ಲಿ ಕಾಮಗಾರಿ ಆರಂಭ ವಿಳಂಬವಾಗಿದೆ. WOC ರೋಡ್ ಹೊಸಕೆರೆಹಳ್ಳಿ ಮುಖ್ಯ ರಸ್ತೆಯಲ್ಲಿ ಕಾಮಗಾರಿ ಶುರುವಾಗಿಲ್ಲ. ವೈಟಾಪಿಂಗ್ ಕಾಮಗಾರಿ ಆರಂಭಿಸುವುದಕ್ಕೆ ತಡ ಮಾಡಿದ್ದಕ್ಕೆ ದಂಡ ಹಾಕಿ ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸುವಂತೆ ಬಿಬಿಎಂಪಿ ಎಚ್ಚರಿಕೆ ನೀಡಿದೆ. ನಮ್ಮ ಸರ್ಕಾರದಲ್ಲಿ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಬೆಂಗಳೂರಿನ ಹಜ್ ಭವನದಲ್ಲಿ ನಡೆದ 2025ನೇ ಸಾಲಿನ ಹಜ್ ಯಾತ್ರಿಕರ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಯಾರೂ ಆತಂಕ ಪಡಬೇಡಿ, ಕಾನೂನು ಎಲ್ಲರಿಗೂ ಒಂದೇ, ಧೈರ್ಯವಾಗಿ ಹಜ್ ಯಾತ್ರೆ ಮಾಡಿ, ಎಲ್ಲರೂ ಚೆನ್ನಾಗಿರೋಣ, ಅಣ್ಣ ತಮ್ಮಂದಿರಂತೆ ಒಟ್ಟಾಗಿ ಇರೋಣ ಅಂತ ಹೇಳಿದ್ದಾರೆ. ಸಿಎಂ ಕಪ್ಪು ಬಾವುಟ ಪ್ರದರ್ಶಿಸಿದ್ದ 6 ಬಿಜೆಪಿ ಕಾರ್ಯಕರ್ತೆಯರಿಗೆ ಬೆಳಗಾವಿ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಬೆಳಗಾವಿ ಜಿಲ್ಲಾ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಶಿಲ್ಪಾ ಕೇಕರೆ, ಪವಿತ್ರ ಹಿರೇಮಠ, ಸುಮಿತ್ರಾ ಜಾಲಗಾರ, ರೇಷ್ಮೆ ಬಾರಾಮುತೆ, ಅನ್ನಪೂರ್ಣ ಹಾವಳ, ಮಂಜುಳಾ ಹೊನ್ನಿಕೇರಿಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ಪಡೆದು ಬಿಜೆಪಿ ಕಚೇರಿಗೆ ಕಾರ್ಯಕರ್ತರು ಆಗಮಿಸಿದ್ರು. ನಾರಿ ಶಕ್ತಿ ಜಿಂದಾಬಾದ್ ಅಂತ ಮುಖಂಡರು ಬರಮಾಡಿಕೊಂಡ್ರು. ಬೆಲೆ ಏರಿಕೆಯಲ್ಲಿ ನಾಗಲೋಟ ಮುಂದುವರೆಸಿದ್ದ ಬಂಗಾರದ ಬೆಲೆ ಕೊಂಚ ಇಳಿಕೆ ಕಂಡಿದೆ. 1 ಗ್ರಾಂಗೆ 10,000 ರೂಪಾಯಿ ದಾಟಿದ್ದ ಬೆಲೆ ಈಗ 9,700 ರೂಪಾಯಿ ಆಸುಪಾಸಿನಲ್ಲಿದೆ. ಇನ್ನು ಚಿನ್ನ ಕೊಳ್ಳೋದಕ್ಕೆ ಶುಭ ದಿನ ಅಂತ ಹೇಳಲಾಗುವ ಅಕ್ಷಯ ತೃತೀಯ ಹಬ್ಬ ಹತ್ತಿರವಾಗಿದೆ. ಹೀಗಾಗಿ ಚಿನ್ನಾಭರಣ ಅಂಗಡಿಗಳು ಸಹ ಗ್ರಾಹಕರಿಗೆ ಕಣ್ಮನ ಸೆಳೆಯುವ ಹಾಗೂ ಅತ್ಯಾಕರ್ಷಕ ಕೊಡುಗೆಗಳ ಮೂಲಕ ಕೈಬೀಸಿ ಕರೀತಾ ಇವೆ. ಏಪ್ರಿಲ್ 30ರಂದು ಅಕ್ಷಯ ತೃತೀಯ ದಿನವಾಗಿದ್ದು ಅವತ್ತು ಚಿನ್ನ ಕೊಂಡರೆ ಲಕ್ಷ್ಮಿಯನ್ನೇ ಮನೆಗೆ ಬರಮಾಡಿಕೊಂಡಂತೆ ಎಂಬ ಮಾತಿದೆ. ಹೀಗಾಗಿ ನಗರದ ಜ್ಯುವೆಲರಿ ಶಾಪ್ಗಳು ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಚಿನ್ನಾಭರಣ ಮಾರಾಟಕ್ಕೆ ಸಜ್ಜಾಗಿವೆ. ಮಲ್ಲೇಶ್ವರಂ ಬಳಿಯ RR ಗೋಲ್ಡ್ ಪ್ಯಾಲೇಸ್ ಸಹ ಅಕ್ಷಯ ತೃತೀಯ ಹಬ್ಬದಂದು ಗ್ರಾಹಕರನ್ನ ಆಹ್ವಾನಿಸಿದೆ. ನೋಡಿ, ಚಿನ್ನ 1,000 ರೂಪಾಯಿಂದ 5,000 ಆಯಿತು, 5,000ದಿಂದ 10,000 ಆಯಿತು. ನಾಳೆ ಎಷ್ಟಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯೋಚನೆ ಬಿಡಿ. ನಿಮ್ಮ RR ಗೋಲ್ಡ್ ಪ್ಯಾಲೇಸಲ್ಲಿ ನಾವು ಈ ಒಳ್ಳೆಯ ಒಂದು ಸ್ಕೀಮ್ ತಂದಿದ್ದೀವಿ. ಮೇಕಿಂಗ್ ಚಾರ್ಜ್ ಫ್ರೀ ಇಟ್ಟಿದ್ದೀವಿ, ಸ್ಟೋನ್ ಚಾರ್ಜ್ ಫ್ರೀ ಇಟ್ಟಿದ್ದೀವಿ. ನೀವು ಯಾವುದೇ ಚಿನ್ನಾಭರಣ ನಮ್ಮಲ್ಲಿ ಖರೀದಿ ಮಾಡಿ ವೇಸ್ಟೇಜ್ ಬರೀ 9% ಕೊಟ್ಟರೆ ಸಾಕು. ನಮ್ಮಲ್ಲಿ ಟೆಂಪಲ್ ಜ್ಯುವೆಲ್ರಿ ತೊಗೊಳ್ಳಿ, ಆ್ಯಂಟಿಕ್ ಜ್ಯುವೆಲ್ರಿ ತೊಗೊಳ್ಳಿ, ಪ್ಲೈನ್ ಜ್ಯುವೆಲ್ರಿ ತೊಗೊಳ್ಳಿ, ಡಿಸೈನರ್ ಜ್ಯುವೆಲ್ರಿ ತೊಗೊಳ್ಳಿ, ಯಾವುದೇ ಚಿನ್ನಾಭರಣ HUID ಹಾಲ್ಮಾರ್ಕ್ ಇರೋ ಚಿನ್ನ ತೊಗೊಂಡ್ರೆ ಬರೀ 9% ವೇಸ್ಟೇಜ್ ಕೊಟ್ಟರೆ ಸಾಕು, ಬೇರೆ ಏನೂ ಕೊಡಬೇಕಾಗಿಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.